ನೋಡಿ, ಸಾವಿರ ವರ್ಷಗಳ ಹಿಂದೆ ಯಾವುದೇ ಸ್ಪೈನ್ ಮಷಿನ್ ಇರಲಿಲ್ಲ, ಯಾವುದೋ ಕರೆಪಟ್ಟಿಗೆ ಆರ್ಥೋಪೆಡಿಕ್ ಇರಲಿಲ್ಲ. ಆದರೆ ಮಾಡರ್ನ್ ಮೆಡಿಸಿನ್ ಯಾರು? ಹಿಪ್ಪೋಕ್ರೇಟಿಸ್. ಸಾವಿರ ವರ್ಷಗಳಿಂದ ರೋಮನ್ ಎಂಪೈರ್ದಲ್ಲಿ ಇದೇ ಥರ ಆಗ್ತಾ ಇತ್ತು. ಸ್ಪೈನ್ ಪ್ರಾಬ್ಲಮ್ ಆಗಿ ಬ್ಯಾಕ್ ಪೇನ್, ನೆಕ್ ಪೇನ್ ಬರ್ತಾ ಇತ್ತು. ಅವಾಗ ಏನು ಮಾಡ್ತಿದ್ರು ಗೊತ್ತಾ ಹಿಪ್ಪೋಕ್ರೇಟಿಸು? ಅವರನ್ನು ಬಾವಿಯಲ್ಲಿ ಕಾಲಿಗೆ ಹಗ್ಗ ಕಟ್ಟಿ ಅಪ್ ಡೌನ್ ಮಾಡ್ತಾಯಿದ್ರು. ಅದಕ್ಕೆ ಇನ್ವರ್ಷನ್ ಥೆರಪಿ ಅಂತ ಕರೀತಾರೆ. ಆ ಗ್ರಾವಿಟಿ ಕ್ಯೂ ಮಾಡಿದಾಗ ಡಿಕಂಪ್ರೆಷನ್ ಆಗುತ್ತೆ. ಡಿಕಂಪ್ರೆಷನ್ ಆದ ತಕ್ಷಣ ಪೇನ್ ಕಡಿಮೆ ಆಗ್ತಾ ಇತ್ತು. ಅದಕ್ಕೆ ಹಿಪ್ಪೋಕ್ರೇಟಿಸ್ ಸಾವಿರ ವರ್ಷಗಳಿಂದ ಹೇಳಿದ್ದು ಏನು? ಸ್ಪೈನ್ ಇಸ್ ಸೆಂಟರ್ ದ ಓವರ್ ಆಲ್ ಹೆಲ್ತ್ ಅಂತ. ಅವ್ರು ಹೇಳಿದ್ದು ಅಲೈನ್ ಯುವರ್ ಸ್ಪೈನ್ ಯು ವಿಲ್ ಬಿ ಫೈನ್. ಅಂದರೆ ಈ ಸ್ಪೈನ್ ಅಲೈನ್ಮೆಂಟು, ಲೆಗ್ ಲೆಂತು, ಪೆಲ್ವಿಕ್ ಫೌಂಡೇಶನ್ ಚೆನ್ನಾಗಿದ್ದರೆ ಪೂರ್ತಿ ಬಾಡಿ ಚೆನ್ನಾಗಿರುತ್ತೆ ಅಂತ ಅರ್ಥ. ಆದ್ದರಿಂದ ಕೈರೋಪ್ರಾಕ್ಟಿಕ್ ಆಸ್ಟಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ತಾವು ಖಂಡಿತವಾಗಲೂ ಈ ಸಮಸ್ಯೆನ ಸಾಲ್ವ್ ಮಾಡ್ಬೋದು. ನಾನು ಡಾಕ್ಟರ್ ದಿನೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ಡ್ ಸರ್ಟಿಫೈಡ್ ಕೈರೋಪ್ರಾಕ್ಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.